ಟೊವಿನೋ ಥಾಮಸ್ ಪ್ರೊಡಕ್ಷನ್ಸ್ ಅವರ ಮರಣ ಮಾಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಿಮ್ಮ ಮುಂದೆ ತಂದಿರೋ ವಿಷಯ ಮರಣ ಮಾಸ್. ಇದು ಮಲಯಾಳಂನ ಇತ್ತೀಚೆಗೆ ರಿಲೀಸ್ ಆದ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈ ಚಿತ್ರ ಬಗ್ಗೆ ಮಾತಾಡೋಣ. ಈ ಚಿತ್ರದ ಕಥೆ ಏನಂದರೆ, ಒಬ್ಬ ಸೀರಿಯಲ್ ಕಿಲ್ಲರ್ ಒಂದರ ನಂತರ ಒಂದು ಕೊಲೆಗಳನ್ನು ಮಾಡ್ತಾ ಬರ್ತಿರ್ತಾನೆ. ಆತನ ಬಗ್ಗೆ ಊರೆಲ್ಲ ಸುದ್ದಿ ಆಗಿಬಿಡುತ್ತೆ. ಆದರೆ ಅವನು ಯಾರು ಅಂತ ಯಾರಿಗೂ ತಿಳಿದಿರಲ್ಲ. ಅವನ ಹುಡುಕಾಟದ ಜೊತೆಯಲ್ಲಿ ಶುರುವಾಗೋ ಕತೆ ಕೊನೆ ತನಕ ಒಳ್ಳೆಯ ಎಂಟರ್ಟೈನ್ಮೆಂಟ್ನ ಜೊತೆಗೆ ಫನ್ನಿ ಎಲಿಮೆಂಟ್ಸ್ಗಳ ಮುಖಾಂತರ ಪ್ರೇಕ್ಷಕರನ್ನು ಮನರಂಜಿಸುತ್ತೆ. ಈ ಚಿತ್ರದ ನಾಯಕನ ಬಗ್ಗೆ ಮಾತಾಡಲೇಬೇಕು. ಬಸಿಲ್ ಜೋಸೆಫ್. ಇತ್ತೀಚೆಗೆ ಮಲಯಾಳಂನಲ್ಲಿ ಇವರ ಹೆಸರು ಹೆಚ್ಚಾಗಿ ಸುದ್ದಿ ಮಾಡ್ತಿದೆ. ಕಾರಣ ಇವರ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು. ಸೂಕ್ಷ್ಮದರ್ಶಿನಿ, ಪೊನ್ಮನ್ ಇಂಥ ಚಿತ್ರಗಳು ಸಾಕು ಅವರ ನಟನೆಯ ಬಗ್ಗೆ ಮಾತನಾಡೋಕ್ಕೆ. ನಾವೇನು ಹೇಳೋದೇ ಬೇಕಿಲ್ಲ. ದುಲ್ಕರ್ ಸಲ್ಮಾನ್ರಂತೆಯೇ ಇವರು ಸಹ ಮಲಯಾಳಂನಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಬಗ್ಗೆ ಇಷ್ಟು ಸಾಕು ಅಂದ್ಕೋತೀನಿ. ಮತ್ತೆ ಈ ಚಿತ್ರದ ಕತೆಗೆ ಬಂದರೆ, ಆ ಸೀರಿಯಲ್ ಕಿಲ್ಲರ್ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅಂತ ಹುಡುಕುತ್ತಾ ಬರ್ತಾನೆ. ಆ ಹುಡುಕುತ್ತಾ ಬಂದ ವ್ಯಕ್ತಿಯನ್ನು ಈ ಚಿತ್ರದ ನಾಯಕಿ ಕೊಲೆ ಮಾಡಿಬಿಡ್ತಾರೆ. ಆ ಕೊಲೆ ಹೇಗಾಯಿತು, ಯಾಕೆ ಆ ಕೊಲೆ ಆಗುತ್ತೆ, ಆ ಕೊಲೆ ನಂತರ ಏನಾಗುತ್ತೆ, ಆ ನಂತರ ಆ ಸೀರಿಯಲ್ ಕಿಲ್ಲರ್ ಏನು ಮಾಡ್ತಾನೆ, ಕೊನೆಗೂ ಅವನು ಯಾರು ಅಂತ ಗೊತ್ತಾಗುತ್ತಾ, ಅವನು ಪೊಲೀಸರ ಕೈಗೆ ಸಿಗ್ತಾನ ಅಂತ ನೀವು ಆ ಚಿತ್ರದಲ್ಲೇ ನೋಡಿ ತಿಳ್ಕೊಬೇಕು. ಒಟ್ಟಿನಲ್ಲಿ ಈ ಚಿತ್ರ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ. ಶುರುವಿನಿಂದ ಕೊನೆ ತನಕ ಎಲ್ಲಿಯೂ ಬೇಜಾರಾಗಲ್ಲ. ಬಸಿಲ್ ಜೋಸೆಫ್ ಅವರು ಶುರುವಿನಿಂದ ಕೊನೆ ತನಕ ಪ್ರೇಕ್ಷಕರ ಮನಸ್ಸನ್ನು ರಂಜಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಸೋನಿ ಲೈವ್ಲಿ ಸ್ಟ್ರೀಮ್ ಆಗ್ತಿದೆ, ಮಿಸ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.